ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಒಂದು ಸುಂದರವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಯಾವುದು ಅಂದರೆ ಸಂಡೂರಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ದೇವಸ್ಥಾನ. ಒಂದು ಸರಿ ಏನಾದರೂ ನೀವು ಸಂಡೂರಿಗೆ ಬಂದರೆ ಇಲ್ಲಿಂದ ಹೋಗೋದಕ್ಕೆ ನಿಮಗೆ ಮನಸ್ಸೇ ಬರೋದಿಲ್ಲ. ಯಾಕಂದರೆ ಇಲ್ಲಿರ್ತಕ್ಕಂಥ ಬೆಟ್ಟಗಳು, ಹಚ್ಚ ಹಸಿರಾಗಿರ್ತಕ್ಕಂಥ ವಾತಾವರಣ ಇವೆಲ್ಲವೂ ಕೂಡ ನಮ್ಮ ಮನಸ್ಸನ್ನು ಕಟ್ಟಿ ಹಾಕುತ್ತವೆ. ನೀವು ದಾರಿಲಿ ಹೋಗಬೇಕಾದ್ರೆ ತಾರನಗರ ಅನ್ನೋ ಊರನ್ನ ದಾಟಿದ ತಕ್ಷಣವೇ ಒಂದು ಡ್ಯಾಮ್ ಕಾಣಿಸುತ್ತೆ. ಈ ಡ್ಯಾಮ್ನ ಹೆಸರು ನಾರಿಹಳ್ಳ ಡ್ಯಾಮ್. ಈ ಒಂದು ಡ್ಯಾಮನ್ನು 1979ರಲ್ಲಿ ಕಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಸಂಡೂರು, ತಾರನಗರ, ದೊಣ್ಣೆಮಲೆ ಇನ್ನು ಉಳಿದಿರ್ತಕ್ಕಂಥ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಈ ಒಂದು ನಾರಿಹಳ್ಳ ಡ್ಯಾಮ್ ಅನ್ನೋದು ಜೀವನ ಆಧಾರ ಆಗಿದೆ. ಇಲ್ಲಿರ್ತಕ್ಕಂಥ ಜನ ಕುಡಿಯೋದಕ್ಕಾಗಿರ್ಬೋದು, ಇನ್ನೂ ಮುಖ್ಯವಾಗಿ ವ್ಯವಸಾಯ ಮಾಡೋದಕ್ಕೆ ಇದೇ ಡ್ಯಾಮ್ನ ನೀರಿನ ಮೇಲೇ ಆಧಾರಪಟ್ಟಿದ್ದಾರೆ. ಈ ಡ್ಯಾಮ್ನ ಸುತ್ತ ಹಚ್ಚ ಹಸಿರಾಗಿರ್ತಕ್ಕಂಥ ಗುಡ್ಡಗಳು ನೋಡೋದಕ್ಕೆ ನಿಜವಾಗ್ಲೂ ತುಂಬ ಸುಂದರವಾಗಿ ಕಾಣ್ತಾ ಇದ್ದಾವೆ. ನೀವೇನಾದರೂ ಇಲ್ಲಿಗೆ ಬರೋ ಹಾಗಿದ್ರೆ ಹೆಲ್ಮೆಟ್ ಮತ್ತು ಮಾಸ್ಕನ್ನು ಕಂಪಲ್ಸರಿ ತರಲೇಬೇಕು. ಯಾಕಂದರೆ ಇಲ್ಲಿ ಗುಡ್ಡಗಳಲ್ಲೆಲ್ಲ ಮೈನಿಂಗ್ ನಡೀತಾ ಇದೆಯಲ್ಲ, ಲಾರಿಗಳು ಎಲ್ಲ ತುಂಬ ಅಡ್ಡಾಡುತ್ತೆ, ಡಸ್ಟ್ಗಳು ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ದಾರಿಲಿ ಹೋಗಬೇಕಾದ್ರೆ ನನಗೊಂದು ಕಾಣಿಸ್ತು, ಅದು ನಿಮಗೆ ತೋರಿಸ್ತೀನಿ ನೋಡ್ರಿ. ನನಗೂ ಗೊತ್ತಾಗ್ತಿಲ್ಲ ಏನನ್ನೋದು. ಯಾಕಂದರೆ ಇಲ್ಲಿ ಹೋಗ್ತಾ ಇದೆಯಲ್ಲ ಮೇಲೆ, ಈ ಪೈಪ್ ಒಳಗಡೆ ಏನೋ ಹೋಗ್ತಾ ಇದೆ. ಮೇಲೆ ಒಂದು ಪೈಪ್ ಇದೆ, ಕೆಳಗಡೆ ಒಂದು ಪೈಪ್ ಇದೆ. ಏನು ನೀರು ಹೋಗ್ತಾ ಇದೆಯಾ ಅಥವಾ ಏನು ಡಸ್ಟ್ ಏನಾದರೂ ಹೋಗ್ತಾ ಇದೆಯಾ ನನಗೂ ಅರ್ಥ ಆಗ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹೇಳಿದ್ದೀನಲ್ವ, ಇಲ್ಲೆಲ್ಲ ಮೈನಿಂಗ್ ಎಲ್ಲ ಜಾಸ್ತಿ ನಡೀತಾ ಇದೆ ಅಂತೇಳಿ. ಅದಕ್ಕೇ ಇಲ್ಲಿ ಲಾರಿಗಳೆಲ್ಲ ಅಡ್ಡಾಡೋದು ತುಂಬ ಜಾಸ್ತಿ. ಡ್ರೈವಿಂಗ್ ಮಾಡಬೇಕಾದ್ರೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕು. ಅದರಲ್ಲೂ ಬೈಕ್ ಹೊಡಿಬೇಕಾದ್ರೆ ತುಂಬ ಜಾಗ್ರತೆಯಿಂದ ಇರಬೇಕು. ಈಗ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಈ ಘಾಟ್ ರೋಡಲ್ಲಿ ಬೈಕ್ ರೈಡಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ. ಮತ್ತೆ ದೇವಸ್ಥಾನದಲ್ಲಿ ಸಿಗೋಣ. ಗಾಡಿ ಓಡಿಸ್ಬೇಕಾದ್ರೆ ಇಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಇಲ್ಲಿ ನೋಡ್ರಿ, ನೀರು ಬಿಡ್ತಾ ಇದ್ದಾರೆ. ಯಾಕಂದರೆ ರೋಡಲ್ಲಿರ್ತಕ್ಕಂಥ ಡಸ್ಟ್ ಅನ್ನೋದು ಮೇಲೆ ಕೇಳಬಾರ್ದು ಅಂತೇಳಿ. ಒಂದು ಸರಿ ಏನಾದರೂ ಗಾಡಿ ಸ್ಲಿಪ್ ಆಯಿತು ಅಂದರೆ ಮೈಯೆಲ್ಲ ಕೆಂಪಗಾಗುತ್ತೆ. ಕೊನೆಗೂ ಹಂಗೋ ಹಿಂಗೋ ಕಷ್ಟಪಟ್ಟು ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಒಂದು ಸರಿ ನನ್ನ ಬೈಕ್ ಇಂಜಿನ್ ತೋರಿಸ್ತೀನಿ ನೋಡ್ರಿ, ಎಷ್ಟು ಹೀಟ್ ಆಗಿರುತ್ತೆ ಅಂತೇಳಿ. ಇನ್ನು ಈ ದೇವಸ್ಥಾನ ಇರ್ತಕ್ಕಂಥ ಈ ಪರ್ವತನ ಕ್ರೌಂಚಗಿರಿ ಪರ್ವತ ಅಂತೇಳಿ ಕರೀತಾರೆ. ಇನ್ನು ಈ ದೇವಸ್ಥಾನ ಅನ್ನೋದು 15ನೇ ಶತಮಾನದವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ. ಸಂಡೂರನ್ನು ಆಳಿರ್ತಕ್ಕಂಥದ್ದು ಗೋರ್ಪಡೆ ರಾಜವಂಶದವರು. ಇವರು ಬೇಟೆಯಾಡೋದಕ್ಕೆ ಈ ಪರ್ವತದ ಮೇಲೆ ಬಂದಾಗ ಈ ದೇವಸ್ಥಾನ ಅನ್ನೋದು ಅವ್ರ ಕಣ್ಣಿಗೆ ಬಿತ್ತು. ಅವಾಗಿನಿಂದ ಈ ದೇವಸ್ಥಾನದ ಒಳಗಡೆ ಪೂಜೆಗಳು, ಅಭಿಷೇಕಗಳು ನಡೀತಾ ಇದ್ದಾವೆ. ಈ ದೇವಸ್ಥಾನದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ, 1996ವರೆಗೂ ಈ ದೇವಸ್ಥಾನದ ಒಳಗಡೆ ಹೆಣ್ಮಕ್ಳು ಪ್ರವೇಶ ಮಾಡೋದಕ್ಕೆ ಅನುಮತಿ ಇರಲಿಲ್ಲ. ಆದರೆ 1996ರಲ್ಲಿ ಮುರಾರಿರಾವ್ ಯಶವಂತರಾವ್ ಗೋರ್ಪಡೆ ಅನ್ನೋರು ಈ ದೇವಸ್ಥಾನದ ಒಳಗಡೆ ಹೆಣ್ಮಕ್ಳು ಪ್ರವೇಶ ಮಾಡೋದಕ್ಕೆ ಅನುಮತಿ ಮಾಡಿಕೊಟ್ರು. ಆವಾಗಿನಿಂದ ಈ ದೇವಸ್ಥಾನದ ಒಳಗಡೆ ಹೆಣ್ಮಕ್ಳು ಪ್ರವೇಶ ಮಾಡ್ಬೋದು.
ಇಲ್ಲಿ ಮುಖ್ಯವಾಗಿ 2 ದೇವಸ್ಥಾನಗಳಿದ್ದಾವೆ. ಒಂದು ಕುಮಾರಸ್ವಾಮಿ ದೇವಸ್ಥಾನ, ಇನ್ನೊಂದು ಪಾರ್ವತಿ ದೇವಿ ದೇವಸ್ಥಾನ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಅಲ್ಲಿ ಕಾಣ್ತಾ ಇರೋದು ಪಾರ್ವತಿ ದೇವಿ ದೇವಸ್ಥಾನ. ಈ ಒಂದು ಪಾರ್ವತಿ ದೇವಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರೋದು ಬಾದಾಮಿ ಚಾಲುಕ್ಯರು 7ನೇ ಮತ್ತು 8ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಕುಮಾರಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರೋದು ರಾಷ್ಟ್ರಕೂಟರು. ಇದನ್ನು 8 ಮತ್ತು 10ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನದ ಹೊರಗಡೆ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ತೆಗಿಬೋದು, ಆದರೆ ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯ ವಿಡಿಯೋ ತೆಗೆಯೋ ಹಾಗಿಲ್ಲ. ಅದಕ್ಕೋಸ್ಕರನೇ ನಾನು ಗರ್ಭಗುಡಿಯನ್ನು ತೋರಿಸ್ತಾ ಇಲ್ಲ. ಈ 2 ದೇವಸ್ಥಾನಗಳ ಮಧ್ಯೆ ಒಂದು ಚಿಕ್ಕದಾಗಿರ್ತಕ್ಕಂಥ ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನು ಕೂಡ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಇದರಲ್ಲಿನ ಈಗ ಗಿಡಗಳನ್ನು ನೆಟ್ಟಿದ್ದಾರೆ. ಇಲ್ಲಿ ಇರ್ತಕ್ಕಂಥ ದೇವಸ್ಥಾನವನ್ನು ಯಾರೂ ಕೂಡ ಧ್ವಂಸ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಈ ದೇವಸ್ಥಾನ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಯಾಕಂದರೆ 15ನೇ ಶತಮಾನದವರೆಗೂ ಈ ದೇವಸ್ಥಾನ ಇಲ್ಲಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅದರಲ್ಲೂ ಕೂಡ ಇಲ್ಲಿಗೆ ಬರೋದಕ್ಕೆ ದಾರಿ ಕೂಡ ತುಂಬ ಕಷ್ಟ ಇದೆಯಲ್ಲ, ಅದಕ್ಕೋಸ್ಕರನೇ ಇಲ್ಲಿರ್ತಕ್ಕಂಥ ದೇವಸ್ಥಾನ ಅನ್ನೋದು ತುಂಬ ಸುರಕ್ಷಿತವಾಗಿದೆ. ಈ ದೇವಸ್ಥಾನದಲ್ಲಿ ಪ್ರತಿದಿನ ಕೂಡ ಅನ್ನದಾಸೋಹ ಇರುತ್ತೆ. ಇಲ್ಲಿಗೇನಾದರೂ ಬಂದರೆ ಪ್ರಸಾದ ತಗೊಳ್ಳೋದನ್ನ ಮಾತ್ರ ಮರಿಬೇಡಿ. ಈ ದೇವಸ್ಥಾನದ ಹಿಂದ್ಗಡೆ ಕುತ್ಕೊಳ್ಳೋದಕ್ಕೆ ವಿಶಾಲವಾಗಿರ್ತಕ್ಕಂಥ ಸ್ಥಳ ಇದೆ. ಆರಾಮ್ಸೆ ಕುತ್ಕೋಬೋದು, ಇಲ್ಲಾಂದರೆ ಮಲ್ಕೋಬೋದು. ಈ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದ ಕೂಡ ಸಿಗುತ್ತೆ. ಇದು 25 ರೂಪಾಯಿಗೆ ಒಂದು ಲಡ್ಡು ಕೊಡ್ತಾರೆ ಇಲ್ಲಿ. ಈ
ಈಗ ದೇವಸ್ಥಾನದಿಂದ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗಬೇಕಾದ್ರೆ ನಿಮಗೆ ಒಂದು ಚಿಕ್ಕ ದೇವಸ್ಥಾನ ಸಿಗುತ್ತೆ. ಅದರ ಹೆಸರೇ ಹರಿಶಂಕರ ದೇವಸ್ಥಾನ. ಈ ಹರಿಶಂಕರ ದೇವಸ್ಥಾನ ಅನ್ನೋದು ಒಂದು ಶಿವನ ದೇವಸ್ಥಾನ. ಈ ಶಿವನ ದೇವಸ್ಥಾನದ ಎದುರುಗಡೆನೇ ನಂದಿ ಇದೆ. ಈ ಚಿಕ್ಕ ದೇವಸ್ಥಾನದ ಪಕ್ಕದಲ್ಲೇ ಒಂದು ಅದ್ಭುತವಾದ ವಿಗ್ರಹ ಇದೆ. ಅದೇ ನಂದಿ ಬಾಯಲ್ಲಿ ನೀರು ಬರ್ತಕ್ಕಂಥ ಒಂದು ವಿಗ್ರಹ. ಈ ನೀರನ್ನೋದು ಗುಡ್ಡದ ಮೇಲಿಂದ ಬರ್ತಾ ಇದೆ. ಅದು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಈ ನೀರು ತುಂಬ ತಣ್ಣಗಿದ್ದಾವೆ, ಕುಡಿಯೋದಕ್ಕೂ ಕೂಡ ತುಂಬ ಸ್ವೀಟ್ ಆಗಿದ್ದಾವೆ. ಇಲ್ಲಿ ಇರ್ತಕ್ಕಂಥ ಲಾರಿ ಡ್ರೈವರ್ಸ್ ಎಲ್ಲರೂ ಕೂಡ ಇದೇ ನೀರನ್ನು ಕುಡಿಯೋದಕ್ಕೆ ಬಳಸ್ತಾ ಇರೋದು. ದಾರಿಲಿ ಬರಬೇಕಾದ್ರೆ ಒಂದು ಲಾರಿ ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಗಿತ್ತು. ಇದಕ್ಕೋಸ್ಕರನೇ ತುಂಬ ಕೇರ್ಫುಲ್ ಆಗಿರ್ಬೇಕು ಇಲ್ಲೆಲ್ಲ. ಈ ಲಾರಿ ಆಕ್ಸಿಡೆಂಟ್ ಆಗಿರೋದ್ರಿಂದನೇ ಇಲ್ಲೆಲ್ಲ ಮುಂದೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ನೋಡ್ರಿ, ಕೇವಲ ಒಂದೇ ಒಂದು ಲಾರಿ ಆಕ್ಸಿಡೆಂಟ್ ಆಗಿದ್ದಕ್ಕೇ ಕೆಳಗಡೆ ಇಷ್ಟೊಂದು ಲಾರಿ ನಿಂತ್ಕೊಂಡಿದ್ದಾವೆ. ಇಲ್ಲಿ ಹೋಗೋದಕ್ಕೆ ಒಂದೇ ದಾರಿನೇ, ಬರೋದಕ್ಕೆ ಒಂದೇ ದಾರಿನೇ. ಅದಕ್ಕೋಸ್ಕರನೇ ತುಂಬ ಕಷ್ಟ ಇಲ್ಲಿ ಹೋಗೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.